ಹೊರಗೆ ಬಿಟ್ಕೊಡ್ಬೇಕು. ಇಲ್ಲಾಂದರೆ ಅವ್ರು ಒಪ್ಪಬೇಕು, ನಾನು ಚಾಮುಂಡಿ ತಾಯಿನ ಇವತ್ತು ಒಪ್ಕೋತೀನಿ, ಹಿಂದೂ ಧರ್ಮವನ್ನು ಗೌರವಿಸ್ತೀನಿ, ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತೇಳಿ ಅವರು ಮೊದಲು ಹೇಳಬೇಕು. ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಇದು ಹಿಂದೂ ಧರ್ಮದ ಕಾರ್ಯಕ್ರಮ. ನೀವು ಕವಿಗೋಷ್ಠಿ, ಸಾಹಿತ್ಯ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ, ಆದರೆ ಇದು ಶುದ್ಧವಾಗಿ ಹಿಂದೂ ಇರೋಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದ್ರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ ಬಿಟ್ಕೊಡ್ಬೇಕು. ಇಲ್ಲಾಂದರೆ ಅವ್ರು ಒಪ್ಪಬೇಕು, ನಾನು ಚಾಮುಂಡಿ ತಾಯಿನ ಇವತ್ತು ಒಪ್ಕೋತೀನಿ, ಹಿಂದೂ ಧರ್ಮವನ್ನು ಗೌರವಿಸ್ತೀನಿ, ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತೇಳಿ ಅವರು ಮೊದಲು ಹೇಳಬೇಕು. ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಇದು ಹಿಂದೂ ಧರ್ಮದ ಕಾರ್ಯಕ್ರಮ. ನೀವು ಕವಿಗೋಷ್ಠಿ, ಸಾಹಿತ್ಯ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ, ಆದರೆ ಇದು ಶುದ್ಧವಾಗಿ ಹಿಂದೂ ಇರೋಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದ್ರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ ಬಿಟ್ಕೊಡ್ಬೇಕು. ಇಲ್ಲಾಂದರೆ ಅವ್ರು ಒಪ್ಪಬೇಕು, ನಾನು ಚಾಮುಂಡಿ ತಾಯಿನ ಇವತ್ತು ಒಪ್ಕೋತೀನಿ, ಹಿಂದೂ ಧರ್ಮವನ್ನು ಗೌರವಿಸ್ತೀನಿ, ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತೇಳಿ ಅವರು ಮೊದಲು ಹೇಳಬೇಕು. ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಇದು ಹಿಂದೂ ಧರ್ಮದ ಕಾರ್ಯಕ್ರಮ. ನೀವು ಕವಿಗೋಷ್ಠಿ, ಸಾಹಿತ್ಯ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ, ಆದರೆ ಇದು ಶುದ್ಧವಾಗಿ ಹಿಂದೂ ಇರೋಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದ್ರಿಂದ ಸರ್ಕಾರ ಉದ್ದೇಶಪೂರ್ವಕ